ಸಮ್ಮರ್ ಪರ್ಫೆಕ್ಟ್ ಮೇಕಪ್ ಅಂದ್ರೆ ಅದು ಈ ಸಾಫ್ಟ್ ಗ್ಲಾಮ್ ಮೇಕಪ್. ನಾವು ಹೆವಿ ಬೇಸ್ ಕ್ರಿಯೇಟ್ ಮಾಡೋದಿಲ್ಲ, ಯಾಕಂದ್ರೆ ಸಮ್ಮರ್ ಸ್ಪೆಷಲ್ ಮೇಕಪ್ ಆಗಿರೋದ್ರಿಂದ ಸ್ವೆಟ್ ಹ್ಯೂಮಿಡಿಟಿ ಇರುವಾಗ ನಮಗೆ ಹೆವಿ ಬೇಸ್ ಒಂದು ಅಷ್ಟೊಂದು ಲೈಕ್ ಆಗೋದಿಲ್ಲ ಈ ಸಮ್ಮರ್ ಅಲ್ಲಿ. ಸೊ ಈ ಸಾಫ್ಟ್ ಗ್ಲಾಮ್ ಲುಕ್ ನ ಹೇಗೆ ಅಚೀವ್ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬರುವ. ಆಸ್ ಯೂಶುವಲ್ ಸ್ಕಿನ್ ಕೇರ್ ಇಸ್ ಇಂಪಾರ್ಟೆಂಟ್. ನನ್ನ ಸ್ಕಿನ್ ಕೇರ್ ಆಗಿದೆ. ಈಗ ಇಲ್ಲಿರೋ ಗೆಸ್ಟ್ನ ಹೈಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ಕಿನ್ನ ಪ್ರೈಮ್ ಮಾಡುವ. ಈ ಪ್ರೈಮರಿಂದ, ಇದು ಇನ್ಸೈಡ್ ಪೋರ್ ಮಿನಿಮೈಸರ್ ಪ್ರೈಮರ್. ಇದರಲ್ಲಿ ಒಂದು ಸಣ್ಣ ಬಿಟ್ ಪ್ರೈಮರ್ ತಗೊಂಡು ಸ್ವಲ್ಪ ಅದನ್ನು ಹೀಗೆ ವಾರ್ಮ್ ಅಪ್ ಮಾಡಿ ಫುಲ್ ಫೇಸ್ಗೆ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಜಸ್ಟ್ ಅಪ್ಲೈ ಡೋಂಟ್ ಮಸಾಜ್. ನೆಕ್ಸ್ಟ್ ಇಲ್ಲೊಂದು ಎಲಿಮಿನಾಟಿ ಬೇಸ್ ಇದು ಮತ್ತು ಮಾರ್ಸಿಂದ, ಇದರಲ್ಲಿ ಶೇಡ್ 02 ಇದೊಂದು ಗ್ಲೋ ಕೊಡ್ತದೆ. ಯಾಕಂದರೆ ಈ ಸಾಫ್ಟ್ ಗ್ಲಾಮ್ ಅನ್ನುವಾಗ ಇರೋದೇ ಗ್ಲೋ ನಮ್ಮ ಫೇಸಲ್ಲಿ. ಸೊ ಅದೊಂದು ಸಟಲ್ ಗ್ಲೋ ಕೊಡ್ತದೆ. ನಾನು ನೋಸ್ ಬಿಟ್ಟು ಬೇರೆ ಎಲ್ಲ ಕಡೆನೂ ಅಪ್ಲೈ ಮಾಡಿದ್ದೇನೆ ಆಯಿತಾ, ಎಲಿಮಿನೇಟರ್. ಈಗ ಈ ರೆಡ್ ಪಿಂಪಲ್ ಏನಿತ್ತು ಅದನ್ನು ಪರ್ಪಲ್ ಒಂದು ಕರೆಕ್ಟ್ರಿಂದ ನಾನು ಕರೆಕ್ಟ್ ಮಾಡಿದ್ದೇನೆ. ಈಗ ಫಿಟ್ ಮೀ ಮೇಬೆಲಿನಿಂದ ಈ ಸ್ಕಿನ್ ಟಿಂಟ್ ಯೂಸ್ ಮಾಡ್ತಿದ್ದೇನೆ 05 ಶೇಡಲ್ಲಿ. ಇದರಲ್ಲಿ ಒಂದು 2 ಡ್ರಾಪ್ಸ್ ತಗೊಂಡಿದ್ದೇನೆ. ಬೇಕಾದರೆ ಬಿಲ್ಡಪ್ ಮಾಡ್ಬೋದು, ಒಂದೇ ಸತಿ ಜಾಸ್ತಿ ಬೇಡ ಅಂತ. ಇದನ್ನು ನಾನು ಅಪ್ಲೈ ಮಾಡ್ತೇನೆ ಫಸ್ಟ್ ಹೀಗೆ ಡಾಟ್ ಆಗಿ, ಮತ್ತು ಒಂದು ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತೇನೆ. ಯಾಕಂದರೆ ಟಿಂಟ್ ಕವರೇಜ್ ಕಮ್ಮಿ ಇರ್ತದೆ. ಬ್ಲೆಂಡರ್ ಯೂಸ್ ಮಾಡಿದರೆ ಅದೇ ಮೋಸ್ಟ್ ಆಫ್ ದ ಪ್ರಾಡಕ್ಟ್ನ ಅದು ಅಬ್ಸಾರ್ಬ್ ಮಾಡ್ಕೊಳ್ತದೆ ಅಲ್ಲ, ಅದಕ್ಕೆ ಒಂದು ಬ್ರಷ್ ಹೆಲ್ಪಿನ ಬ್ಲೆಂಡ್ ಮಾಡಿ, ಅಥವಾ ಕೈ ನೀವು ಯೂಸ್ ಮಾಡ್ಬೋದು. ಫಿಂಗರ್ ಹೆಲ್ಪಿನ ಬ್ಲೆಂಡ್ ಮಾಡಿದ್ರು ಚೆನ್ನಾಗಿ ಬ್ಲೆಂಡ್ ಆಗ್ತದೆ. ಅದ್ರ ಜೊತೆಗೆ ನನ್ನ ಪಿಂಪಲ್ ಮಾರ್ಕ್ ಏನಿತ್ತು ಅದು ಕವರ್ ಆಗಿದೆ, ಮತ್ತು ಆಲ್ಮೋಸ್ಟ್ ಏನು ಸ್ಪಾಟ್ಸ್ಗಳಿತ್ತು ಅದೆಲ್ಲ ಇದರಲ್ಲಿ ಕವರ್ ಆಗ್ತದೆ ಈ ಟಿಂಟಿಂದ ಆಯಿತಾ. ಒಂದು ಮೀಡಿಯಮ್ ಕವರೇಜ್ ಟಿಂಟ್ ಇದು. ಈಗ ಇದು ಬ್ಲೆಂಡ್ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಕನ್ಸಿಲರ್ ಯೂಸ್ ಮಾಡುವ ಅಂತ, ಜಸ್ಟ್ ಹೈಲೈಟಿಂಗ್ ಪರ್ಪಸ್ಗಷ್ಟೇ. ಇದು ಅಷ್ಟೇ ತುಂಬ ಸಣ್ಣ ಅಮೌಂಟಲ್ಲಿ ನಾನು ಹೈಲೈಟಿಂಗ್ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೇನೆ ಅಂಡರ್ ಐಸ್ಗೆ, ಮತ್ತು ಐಲಿಡ್ಗೂ ಇದನ್ನೇ. ಯಾಕಂದರೆ ಒಂದು ಸಟಲ್ ಐ ಶ್ಯಾಡೋ ಲುಕ್ ನಾವು ಕ್ರಿಯೇಟ್ ಮಾಡೋದ್ರಿಂದ ಐಲಿಡ್ ಈವನ್ ಆಗಿರಲಿ ಅಂತ. ಮತ್ತು ಯೂಶ್ವಲ್ ಹೈ ಪಾಯಿಂಟ್ಸಲ್ಲಿ ಫೋರ್ ಹೆಡ್ ಮತ್ತು ಬ್ರಿಡ್ಜ್ ಆಫ್ ದ ನೋಸ್, ಚಿನ್ನಲ್ಲಿ ಎಲ್ಲ. ಈಗ ಇದನ್ನು ಇನ್ನೊಂದು ಸಣ್ಣ ಬ್ರಷ್ ಹೆಲ್ಪಿಂದ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಮತ್ತು ಕವರೇಜ್ ಪರ್ಪಸ್ಗೆ ನಾನೀಗ ಜಾಸ್ತಿ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದಿಲ್ಲ, ಹೆಚ್ಚಾಗಿ ಬ್ರಷಿಂದನೇ ಮಾಡ್ತೇನೆ. ನಂಗೆ ಇದರ ಕವರೇಜ್ ತುಂಬ ಇಷ್ಟ ಆಗ್ತದೆ. ನಿಮಗೇನಾದ್ರು ಫ್ಲಾಲೆಸ್ ಅಲ್ಲ ಅನಿಸಿದ್ರೆ ಮತ್ತೆ ನೀವು ಬ್ಲೆಂಡರಿಂದ ಒಂದು ಸತಿ ಲಾಸ್ಟಲ್ಲಿ ಬ್ಲೆಂಡ್ ಮಾಡ್ಕೋಬೋದು, ಬಟ್ ಬ್ರಷ್ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಈಗ ನೋಡಿ ನನ್ನ ಐಲಿಡ್ ಈವನ್ ಆಗಿದೆ ಅಲ್ಲ, ಇಷ್ಟು ಒಳ್ಳೆ ಕವರೇಜ್ ಕೊಟ್ಟಿದೆ. ದ ಬೆಸ್ಟ್ ಕನ್ಸೀಲರ್ ಒಂದು ಅಫೋರ್ಡೇಬಲ್ ರೇಂಜಲ್ಲಿ. ಆ್ಯಸ್ ಯೂಶ್ವಲ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಕನ್ಸಿಲರ್ ಎಲ್ಲ ಬ್ಲೆಂಡ್ ಆದಮೇಲೆ ಇನ್ನೊಂದು ಟಿಂಟೆಡ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೇನೆ. ಇದು ಇನ್ಸೈಟಿಂದಾನೆ, ತುಂಬ ಒಳ್ಳೆ ಟಿಂಟೆಡ್ ಬ್ಲಷ್ ಇದು. ಇದರಲ್ಲಿ ಶೇಡ್ 02 ಅಂದರೆ 2 ರೂಬಿ ಗ್ಲೋ ಆಯಿತಾ. ಇದು ತುಂಬ ಪಿಗ್ಮೆಂಟೆಡ್, ಮತ್ತು ಬ್ರಷಿಂದನೇ ಬ್ಲೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ, ಯಾಕಂದರೆ ಬೆರಳಲ್ಲೇ ನಿಮ್ಮದು ಎಲ್ಲ ಪಿಗ್ಮೆಂಟ್ ಅಂಟ್ಕೊಳ್ತದೆ. ಬ್ರಷಿಂದ ಇದು ತುಂಬ ಒಳ್ಳೆ ಬ್ಲೆಂಡ್ ಆಗ್ತದೆ, ಒಂಥರ ನ್ಯಾಚುರಲ್ ಫ್ಲಶಿ ಗ್ಲೋ ಒಂದು ಟಿಂಟ್ ಕೊಡ್ತದೆ ನಮ್ಮ ಸ್ಕಿನ್ನಿಗೆ. ಮತ್ತು ಇದು ಇಂಟೆನ್ಸಿಟಿ ನಿಮಗೆ ಇಷ್ಟ ಆದ ಹಾಗೆ, ನಿಮಗೆ ಹೇಗೆ ಬೇಕು ಅಷ್ಟು ನೀವು ಬ್ಲಷ್ ಜಾಸ್ತಿ ಕಮ್ಮಿ ಅಪ್ಲೈ ಮಾಡ್ಬೋದು ಆಯಿತಾ. ಹಾಗೆ ಸ್ವಲ್ಪ ಚಿನ್ನಿಗೆ ಮತ್ತು ನೋಸ್ಗೆ ಸ್ವಲ್ಪ ಕ್ಯೂಟರ್ ಸೈಡಲ್ಲಿ ಇರಲಿ ಅಂತ ಇದನ್ನು ಅಷ್ಟೇ ಬ್ರಷಿಂದಾನೆ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇನ್ನು ಪ್ರಾಡಕ್ಟ್ಸ್ ನಾನು ಆದಷ್ಟು ಟಿಂಟೆಡ್ ಇಡ್ತಾ ಇದ್ದೇನೆ, ಯಾಕೆ ಹೇಳಿದರೆ ಮತ್ತೆ ನಮಗೆ ಲೈಟ್ ಮೇಕಪ್ ಬೇಕಲ್ಲ ಸಮ್ಮರ್ಗೆ. ಸೊ ಅದಕ್ಕಾಗಿ ಈಗ ಒಂದು ಕಾಂಪ್ಯಾಕ್ಟ್ ಹೆಲ್ಪಿಂದ ನಾನು ಕನ್ಸಿಲರ್ ಎಲ್ಲಿ ಎಲ್ಲ ಅಪ್ಲೈ ಮಾಡಿದ್ದೆ ಅಲ್ಲಿ ಮಾತ್ರ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಒಂದು ಗ್ಲಾಮ್ ಲುಕ್ ಆಗಿರೋದ್ರಿಂದ ಫುಲ್ ಫೇಸ್ ನಾನು ಮ್ಯಾಟಿಫೈಯಿಂಗ್ ಲುಕ್ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಇಲ್ಯುಮಿನೇಟರ್ ನಾನು ಯೂಸ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಹಾಗೆ ಬಾಯಿ ಸುತ್ತಮುತ್ತ ಎಲ್ಲೆಲ್ಲ ಯೂಶ್ವಲ್ ಕ್ರೀಸ್ ಆಗ್ತದೆ ಅಲ್ಲೆಲ್ಲ ಪೌಡರ್ ಅಪ್ಲೈ ಮಾಡಿದ್ದೇನೆ. ಈಗ ಇದನ್ನು ಒಂದು ಸತಿ ನಮ್ಮ ಸ್ಕಿನ್ನಲ್ಲಿ ಮೆಲ್ಟ್ ಮಾಡೋದಕ್ಕೋಸ್ಕರ ಒಂದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿಕೊಳ್ಳುವ. ಇದು ಫೇಸಸ್ ಕ್ಯಾನಡಾದಿಂದ ಒಳ್ಳೆ ಸೆಟ್ಟಿಂಗ್ ಸ್ಪ್ರೇ ಇದು ಆಯಿತಾ. ಜನರಸ್ ಅಮೌಂಟಲ್ಲಿ ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊಳ್ಳಿ. ಇದನ್ನು ಏರ್ ಡ್ರೈ ಆಗಲಿಕ್ಕೆ ಬೇಡಿ, ಅಥವಾ ಹೀಗೆ ನೀವು ಗಾಳಿ ಹಾಕ್ಕೊಂಡು ಒಣಗಿಸ್ಬೋದು. ಇದು ಒಂದು ಸತಿ ಎಲ್ಲ ಡ್ರೈ ಆದಮೇಲೆ ಹೈಲೈಟರ್ ಯೂಸ್ ಮಾಡಿ. ಇದು ಸ್ವಿಸ್ ಬ್ಯೂಟಿಯಿಂದ ಅದೇನೋ ಉಂಟು, ಇದರಲ್ಲಿ ಶೇಡ್ ಮಾತ್ರ
ನಿಮಗೆ ಗೊತ್ತಾಗ್ತದೆ, ನೀವು ಸರ್ಚ್ ಮಾಡಿ ತುಂಬ ಶೇಡ್ಗಳು ಬರ್ತದೆ. ಗೋಲ್ಡ್ ಆಯಿತು, ಹೀಗೆ ಒಂದು 4 ಕಲರ್ ಇರುವಂಥದ್ದು, ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬರ್ತದೆ. ಹೀಗೆ ಬೇರೆ ಬೇರೆ ಶೇಡ್ಸ್ ಉಂಟು, ನೀವು ಚೆಕ್ ಮಾಡ್ಬೋದು. ಇದನ್ನು ಮತ್ತೆ ನಾನು ಎಲ್ಲೆಲ್ಲಿ ನನಗೆ ಗ್ಲೋ ಬೇಕು ಅಲ್ಲೆಲ್ಲ ಅಪ್ಲೈ ಮಾಡ್ತಾ ಇದ್ದೇನೆ. ಮೂಗಲ್ಲಿ ಮಾತ್ರ ಹೀಗೆ ಬೆರಳಿನ ಬ್ಲೆಂಡ್ ಮಾಡ್ತೇನೆ. ಇದು ನ್ಯಾಚುರಲ್ ಒಂದು ಲುಕ್ ಕೊಡ್ತದೆ. ಇದಾದಮೇಲೆ ಐಲೈನರಿಗೆ ಐ ಶ್ಯಾಡೋಗೆ ಬರುವ, ಇಲ್ಲಿ ನಾನು ಮತ್ತೆ ಸ್ವಿಸ್ ಬ್ಯೂಟಿಯಿಂದ ಒಂದು ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ 02 ಇದರಲ್ಲೂ ತುಂಬ ಅವೈಲೇಬಲ್ ಉಂಟು. ಬಟ್ ಈ ಒಂದು ಪರ್ಟಿಕ್ಯುಲರ್ ಇಷ್ಟ ನನಗೆ ಶೇಡ್, ಯಾಕೆ ಹೇಳಿದರೆ ನ್ಯೂಡ್ ಕಲರ್ಸಲ್ಲೇ ಬರ್ತದೆ. ಸ್ವಲ್ಪ ಒಂದೆರಡು ಬ್ರೈಟ್ ಕಲರ್ಸ್ ಉಂಟು. ಮತ್ತು ಯಾರೆಲ್ಲ ಬಿಗಿನರ್ಸ್ ನೋಡಿ, ನಿಮಗೆಲ್ಲ ತುಂಬ ಅದರ ಯೂಸೇ ಬೇರೆ, ತುಂಬ ವರ್ಸಟಲ್ ಆಗಿ ಯೂಸ್ ಆಗ್ತದೆ. ಇದು ಬ್ಲಷ್, ಕಾಂಟೋರ್ ಎಲ್ಲದಕ್ಕೂ ಯೂಸ್ ಆಗ್ತದೆ. ಈಗ ಇದರಲ್ಲಿ ಒಂದು ಸ್ಯಾಲ್ಮನ್ ಪಿಂಕ್ ಕಲರ್ ಪಿಕ್ ಮಾಡಿದ್ದೇನೆ, ಲೈಟ್ ಕಲರ್. ಅದರಿಂದ ನಾನು ಕ್ರೀಸ್ಗೆ ಮತ್ತು ಔಟರ್ ಕಾರ್ನಲ್ಲಿ ಸ್ವಲ್ಪ ಅಪ್ಲೈ ಮಾಡಿದೆ. ಒಂದು ಶಿಮ್ಮರಿಂದ ಎಲ್ಲಿ ಖಾಲಿ ಉಂಟು ಲಿಡ್ಗೆ ಅಪ್ಲೈ ಮಾಡಿದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತದೆ ಈ ಲುಕ್. 1 ಮಿನಿಟಲ್ಲಿ ನಿಮಗೆ ಒಂದು ಒಳ್ಳೆ ಗ್ಲ್ಯಾಮ್ ಲುಕ್ ಸಿಗ್ತದೆ. ನೆಕ್ಸ್ಟ್ ಅದೇ ಶೇಡ್ ಏನಿತ್ತು ಪಿಂಕ್, ಅದರಿಂದನೇ ನಾನು ಲೋವರ್ ಲ್ಯಾಶ್ ಲೈನಲ್ಲೂ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೇನೆ, ಹೀಗೆ ಸ್ಮಚ್ ಮಾಡ್ತಾ ಇದ್ದೇನೆ. ಇನ್ನು ಐಲೈನರ್, ಇವತ್ತು ನಾನು ಫುಲ್ ಅಂದರೆ ಲ್ಯಾಶ್ ಲೈನಿಗೆ ಐಲೈನರ್ ಯೂಸ್ ಮಾಡ್ತಾ ಇಲ್ಲ. ಇದು ಸ್ವಿಸ್ ಬ್ಯೂಟಿಯಿಂದಾನೆ ಪಾಪ್ ಐಲೈನರ್. ಇದನ್ನು ಬರೀ ಔಟರ್ ಕಾರ್ನಲ್ಲಿ ಒಂದು ವಿಂಗ್ ಅಪ್ಲೈ ಮಾಡ್ತಾ ಇದ್ದೇನೆ, ಆಯಿತಾ, ಅಷ್ಟೇ. ಔಟರ್ ಕಾರ್ನಲ್ಲಿ ಒಂದು ವಿಂಗ್, ಅದನ್ನು ಕನೆಕ್ಟ್ ಮಾಡ್ತಾ ಇದ್ದೇನೆ ಲ್ಯಾಶ್ ಲೈನಿಗೆ. ಇನ್ನು ಫುಲ್ ನಾನು ಲ್ಯಾಶ್ ಲೈನಲ್ಲಿ ಐಲೈನರ್ ಎಳಿಲಿಲ್ಲ. ಈಗ ಒಂದು ನ್ಯೂಡ್ ಐ ಪೆನ್ಸಿಲ್ ಯೂಸ್ ಮಾಡ್ತೇನೆ, ಕಾಜಲ್. ಇದು ಬೇಕಂದರೆ ನಿಮ್ಮ ಇಷ್ಟ, ಸಾಫ್ಟ್ ಲುಕ್ಕೋಸ್ಕರ ನ್ಯೂಡೇ ಜಾಸ್ತಿ ಯೂಸ್ ಮಾಡೋದು. ನೆಕ್ಸ್ಟ್ ZMಯಿಂದ ಮಸ್ಕಾರ. ಇದು ಜನರಸ್ ಕೋಟ್ ಇರಲಿ, ನಿಮ್ಮ ಮಸ್ಕಾರ ನೀವು ಅಪ್ಲೈ ಮಾಡಿದಷ್ಟು ಕಣ್ಣು ಇನ್ನೂ ಚೆನ್ನಾಗಿ ಕಾಣಿಸ್ತದೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ಒಂದ್ಸತಿ ಈ ಮಸ್ಕಾರ ಟ್ರೈ ಮಾಡಿ, ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ. ನೆಕ್ಸ್ಟ್ ಅಂದರೆ ಐಬ್ರೋಸ್ ಫಿಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಫೇಸ್ ಫ್ರೇಮ್ ಮಾಡೋದೇ ನಿಮ್ಮ ಐಬ್ರೋಸಿಂದ. ಸೊ ಅದು ಅನ್ಇವನ್ ಆಗಿದ್ದರೆ ಟೇಮ್ ಮಾಡಿ. ನಿಮ್ಗೆ ಏನಾದ್ರು ಫಿಲ್ ಮಾಡೋ ಅಗತ್ಯ ಇಲ್ಲ ಅಂದರೆ ಫಿಲ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಥರ ಐಬ್ರೋ ಜೆಲ್ಗಳು ಸಿಗ್ತದೆ ನೋಡಿ, ಅದರಿಂದ ಜಸ್ಟ್ ಅದನ್ನ ಸೆಟ್ ಮಾಡಿ ಸಾಕು, ಅಷ್ಟೇ, ತುಂಬ ಚೆಂದ ಕಾಣ್ತದೆ. ನೆಕ್ಸ್ಟ್ ಸ್ವಿಸ್ ಬ್ಯೂಟಿಯಿಂದ ಒಂದು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೇನೆ. ಇದು ರೆಡ್ ಶೇಡಲ್ಲಿ ಉಂಟು, ರೆಡ್ ಅಂದರೆ ಮರೂನಿಶ್ ರೆಡ್. ಇದರಿಂದ ಲಿಪ್ಸ್ ಡಿಫೈನ್ ಮಾಡ್ತಾ ಇದ್ದೇನೆ ಫಸ್ಟ್, ಮತ್ತೆ ಲಿಪ್ಸ್ಟಿಕ್ ಯೂಸ್ ಮಾಡುವ. ಲಿಪ್ಸ್ಟಿಕ್ ಅಷ್ಟೇ ನಾನು ತುಂಬ ಇಂಟೆನ್ಸ್ ಆಗಿ ಅಪ್ಲೈ ಮಾಡ್ತಾ ಇಲ್ಲ. ಇದು ಇನ್ಸೈಟಿಂದ ಕ್ರೆಮ್ ಮ್ಯಾಟ್ ಮೂಸ್ ಲಿಪ್ಸ್ಟಿಕ್. ಜಸ್ಟ್ ನೋಡಿ ಹೀಗೆ ಡಾಟ್ ಮಾಡಿ ಅದನ್ನು ಸ್ಪ್ರೆಡ್ ಮಾಡ್ತೇನೆ ಬೆರಳ ಹೆಲ್ಪಿಂದ, ಆಯಿತಾ. ಇದರಿಂದ ಸ್ಮಚ್ಡ್ ಲುಕ್ ಸಿಗ್ತದೆ, ಮತ್ತು ತುಂಬ ಚೆಂದ ಕಾಣ್ತದೆ, ಸಟಲ್ ಕಾಣ್ತದೆ, ಬ್ರೈಟ್ ಇಲ್ಲ, ಯಾವುದು ಇವತ್ತು ಬ್ರೈಟ್ ಏನೂ ಇಲ್ಲ, ತುಂಬ ಲೈಟಾಗಿ ಇಡ್ತಾ ಇದ್ದೇನೆ. ಹಾಗೆ ಗ್ಲಾಸ್ ನಿಮ್ಮ ಇಷ್ಟ, ಬೇಕಂದರೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮ್ಯಾಟ್ ಲಿಪ್ಸ್ ಕೆಲವ್ರಿಗೆ ಇಷ್ಟ ಆಗ್ತದೆ, ಅಂಥವರು ಗ್ಲಾಸ್ ಸ್ಕಿಪ್ ಮಾಡ್ಬೋದು. ಸೊ ಇದು ನನ್ನ ಫೈನಲ್ ಲುಕ್. ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ತುಂಬ ಅಂದರೆ ಕಡಿಮೆ ಒಂದು ಕವರೇಜ್ ಇರೋ ಪ್ರಾಡಕ್ಟಿಂದ ಇಷ್ಟು ಒಳ್ಳೆ ಮೇಕಪ್ ಅಚೀವ್ ಮಾಡ್ಬೋದು ಅಂದರೆ ಎಲ್ರಿಂದಾನೂ ಸಾಧ್ಯ. ಇದು ಬಿಗಿನರ್ ಫ್ರೆಂಡ್ಲಿ ಒಂದು ನಾನು ಮೇಕಪ್ ತೋರಿಸಿದ್ದು. ನಿಮಗೆ ಹೇಗಿದು ಇಷ್ಟ ಆಯಿತು ಅಂತ ಕಾಮೆಂಟಲ್ಲಿ ಹೇಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.